ಅಪ್ಪ ನಾನು ಬೀರ್ಲಿಂಗಣ್ಣ ಹಿಂಗೆ ಕೇಳಿದ್ನ ಅದಕ್ಕೇನೆ ಅವ ಅಣ್ಣಯ್ಯ ಅಯ್ಯಪ್ಪ ಸರಿಯಾಗಿ ಕಟ್ಟಲ್ಲ ಕಣಮ್ಮ, ನಾವು ಹೇಳಿರೋದು ಹಾಕಲ್ಲ, ಸುಮ್ಮನೆ ಹಂಗೆ ಅಗ್ರಿಮೆಂಟ್ ಮಾಡಿಕೊಡ್ತಾನೆ, ಹಂಗೆ ಹಾಕಲ್ಲ ಕಣಮ್ಮ ಅಂತ ಹೇಳಿ ಹೇಳ್ತು ಕಣಪ್ಪ. ಅವ ಅಣ್ಣಯ್ಯ ಚೆನ್ನಾಗಿ ಕಟ್ಟಲ್ಲಂತೆ. ಸುಮ್ಮನೆ ಯಾಕೆ ಹಂಗೆ ಒಪ್ಪಂದ ಕೊಡ್ತೀಯಪ್ಪ, ಎಲ್ಲನ ಚಿರು ಕೈಗೆ ಹೇಳು, ಎಲ್ಲ ಜವಾಬ್ದಾರಿ ಕೊಡು, ಮುಂದಿನ ಕಡೆ ಎಲ್ಲ ಅವನೇ ಮಾಡಿಸ್ತಾನೆ ಚಿರು. ಸುಮ್ಮನೆ ಎಲ್ಲ ನಾವಿರ್ಬೇಕಾದ್ರೆ ಜವಾಬ್ದಾರಿ ತಗೊಂಡು ಮಾಡ್ಸೋಣ. ಸುಮ್ಮನೆ ಯಾಕೆ ಅತ್ಲಾಗೆ ನೀನು ಸುಮ್ಮನೆ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಅವ್ರು ಹೆಂಗೆ ಬೇಕಂಗೆ ಕಟ್ತಾರೆ. ಅದು ಹೆಂಗಮ್ಮ ಹಂಗೆ ಮಾಡೋಕ್ಕಾಗುತ್ತೆ? ಇಲ್ಲ ಕಣಮ್ಮ, ಅಗ್ರಿಮೆಂಟ್ ಮಾಡಿಕೊಟ್ಟಂಗೆ ಮಾಡ್ತಾರೆ. ನಾನು ವಿಚಾರಿಸಿದ್ನಿ ಬೀರ್ಲಿಂಗಣ್ಣನು ಅವ್ರನ್ನೆಲ್ಲನ ಪರವಾಗಿಲ್ಲಪ್ಪ ಚೆನ್ನಾಗಿ ಮಾಡ್ತಾರೆ ಕೆಲಸ ನಮ್ಮ ಹೇಳಿರು ಮಸ್ತಾಗಿ ಒಪ್ಪತ್ಕೊಂಡವ್ರಂತೆ. ಡಿಂಪಮ್ಮರ್ದೆ ಫಸ್ಟ್ ಕೊಟ್ಟಿದ್ದು ಅವರು ಪಕ್ಕದೂರವರು. ಡಿಂಪಮ್ಮರ್ದೆ ಫಸ್ಟ್ ಇವಾಗ ಇಟ್ಕೊಂಡಿದ್ದಿಲ್ಲಿ ಊರಾಗೆ, ಆಮೇಲೆ ಎಲ್ಲರೂ ಕಾಂಟ್ರಾಕ್ಟ್ ಕೊಟ್ಟವ್ರಿ, ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲನ ಅಂತೇಳಿ. ಡಿಂಪಮ್ಮರ್ ಚೆನ್ನಾಗಿ ಕಟ್ಟಿರಲ್ಲ. ಅವರೇ ಎಲ್ಲನ ಐಟಮ್ ಎಲ್ಲ ತಂದು ಕೊಟ್ಟಿದ್ರು, ಬರೀ ಕಟ್ಟಕ್ಕೆ ಮಾತ್ರ ಅವ್ರು ಕಾಂಟ್ರಾಕ್ಟ್ ಕೊಟ್ಟಿದ್ದು ಅಷ್ಟೇನೆ. ಸುಮ್ಕಿರಮ್ಮ, ನಿನ್ಗೆ ಯಾಕೆ ನಾವೆಲ್ಲ ಕಟ್ಟಿಸ್ತೀವಿ ದೀಕ್ಷಾ, ಸುಮ್ಕಿರು. ನೀನು ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀವಿ? ಓಟು ಪಾಟ್ ಬಿಡೋಕ್ಕಲ್ಲ ನಮಗೆ, ಯಾತೆ ಎಲ್ಲೆಲ್ಲಿ ಸಿಗುತ್ತೆ ಎಂಬುದು ಗೊತ್ತಾಗಲ್ಲ. ಒಟ್ಟು ಮಳ್ಳು ಸಿಕ್ಕರೆ ಇಟ್ಟಿಗೆ ಸಿಗಲ್ಲ, ಇಟ್ಟಿಗೆ ಸಿಕ್ಕರೆ ಸಿಮೆಂಟ್ ಸಿಗಲ್ಲ ನಮ್ಗೆ. ಒಟ್ಟು ಸಿಮೆಂಟ್ ಏನು ಸಿಗುತ್ತೆ, ಮಳ್ಳು ಸಿಗಲ್ಲ. ಹಂಗೆ ಒಟ್ಟು ಪಜಿತಿ ಆಗುತ್ತೆ. ಒಟ್ಟು ಸಮಸ್ಯೆನೇ ಬೇಡ, ಸುಮ್ಕಿರು. ಅವರೆಲ್ಲ ಕಟ್ಟಿಸ್ತಾರೆ, ನಿನಗೆ ಯಾಕೆ? ಇವ್ರಿಗೆ ಯಾಕೋ ದುಡ್ಡು ಬೇರೆ ಕೊಡ್ತಾ ಇದ್ದಾರೆ, ಹೆಂಗನೋ ಮಾಡ್ಕೊಂಬ ಬಿಡು. ನನಗೆ ಯಾಕೆ ಸುಮ್ಮನೆ ಮಾತಾಡಿ ಹಂಗೆ ವಾರಕ್ಕೆ ಹೋಗು ಹಂಗೆ ಹಿಂಗೆ ಅಂತ. ತಗೊಳಮ್ಮ ಸಂಗೀತ, 5 ಲಕ್ಷನ ನಿಂದು ದುಡ್ದಿದ್ದಲ್ಲ ಅದನ್ನು ತಗ, ಯಾತನ ಒಡವೆ ಮಾಡಿಸ್ಕೆ. ನಿನ್ನ ಮದುವೆನೂ ಮಾಡಲಿಲ್ಲ ಜೋರಾಗಿ, ಆತ ಒಂದು ಬಟ್ಟೆ ಕೊಡಿಸ್ಲಿಲ್ಲ ಏನಿಲ್ಲ, ಅದಕ್ಕೆ 5 ಲಕ್ಷ ರೂಪಾಯಿ ಐತೆ. ಅವನಿಗೊಂದು ಕ್ವಾಲ್ಚೇನ್ ಮಾಡಿಸ್ರಿ, ರಾಜಗೊಂದು ಕ್ವಾಲ್ಚೇನು, ನೀನೊಂದು ಮಂಗ್ಲೆ ಸರ್ ಅದು ಮಾಡಿಸ್ಕೆ, ಅದಕ್ಕೆ ಕೊಡ್ತಾಯಿದ್ದೀವಿ. ಅವಾಗ ಕೇಳಬಾರ್ದಾಗಿತ್ತು, ಕೇಳಿವಿ. ಹೆಂಗ ಅವತ್ತು ಏನೋ ಸೀಟ್ನ ಕೇಳಿವಮ್ಮ, ತಗ ಒಂದು ಸಾರನು ಅದು ಮಾಡಿಸ್ಕೆ. ಬೇಡ ಬಿಡಮ್ಮ, ಸುಮ್ಮನೆ ಯಾಕತ್ತ ನೀವು ಮನೆಗೇನೆ ಕಟ್ತಾ ಇದ್ದೀರಾ, ಈಕೆ ಏನು ಬೇಡ. ಇಲ್ಲ ತಗೊಳಮ್ಮ, ಅವ್ನಿಗೊಂದೊಂದು ಕ್ವಾಲ್ಚೇನ್ ಮಾಡಿಸು, ಉಂಗುರ ಆದರೆ ಉಂಗುರನ್ನು ಮಾಡಿಸು, ನಿನ್ಗೊಂದು ಮಾಂಗಲ್ಯ ಸರ ಮಾಡಿಸ್ಕೆ, ಒಡವೆ ಮಾಡಿಸಿ ಆಯ್ಕೆ. ತಗೊಳಮ್ಮ ತಗ, ಮದುವೆ ಖರ್ಚುನು ಮಾಡಲಿಲ್ಲ ಏನಿಲ್ಲ, ನೀನು ದುಡ್ದಿರೋದು ದುಡ್ಡು ನಾವು ಅವತ್ತು ಇಸ್ಕೊಂಡ್ವಿ. ತಗೊಳಮ್ಮ ತಗ. ದೀಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳ್ದೆ, ಕರೆಕ್ಟಾಗಿ ಐತೆ, ನಾವು ಇಸ್ಕೊಂತೀವಿ. 8 ಲಕ್ಷ ರೂಪಾಯಿ ಅವಳೇ ಇಟ್ಕೊಂಡವಳೆ. ಅದು ನಿಂಗೆ ಕೊಟ್ಟಿರೋದು 3 ಲಕ್ಷನೂ, ಅದು 5 ಲಕ್ಷ ರೂಪಾಯಿ ಇತ್ತಲ್ಲ ಬಾಂಡು, ಅದೆಲ್ಲ ಅವಳೇ ಇಟ್ಕೊಂಡವಳೆ. ಇವಾಗ ಮನೆ ಕಟ್ಟಬೇಕಲ್ಲ, ದುಡ್ಡು ಬೇಕಲ್ಲ, ಇಸ್ಕೊಂತೀನಿ ನಾನೆಲ್ಲನ. ಇವಾಗ ಮನೆ ಕಟ್ಟಕ್ಕೆ ದುಡ್ಡು ಬೇಕಣಮ್ಮ, ಕೊಡು ಅಂತ ಹೇಳಿ ಒಳ್ಳೆ ಮಾತಿಂದ ಇಸ್ಕೊಂತೀನಿ. ವರ್ಷಿತ ಹಿಂಗೆ ಬರ್ತಾರಂತೆ. ಆತ ಸೈನ್ ಹಾಕ್ಬರಕ್ಕೆ ಹೋಗ್ಯವ್ರಿ ಟೌನ್ನಾಕೆ, ಫೋನ್ ಮಾಡಿದ್ರು ಅವ್ರೆ ಆತನ, ಅದಕ್ಕೆ ಹೋಗ್ಯವ್ರೆ ಬರ್ತಾರಂತ ಕಣಮ್ಮ. ಹೋಗಿ ನೀನು ರಾಜನ್ ಕರ್ಕೊಂಡು ಹೋಗಿ ನಿಮ್ಮ ಅಕ್ಕರಿಬ್ರಳು ಟೌನ್ನಾಗೆ ಹೋಗ್ಯವ್ರಿ, ಹೋಗಿ ಹಾಕಿ ಬರಂಗಿದ್ರೆ ಹಾಕ್ಬಾ. ಹೆಂಗ ಕೇಳ್ತೀನಿ ಕಣಮ್ಮ, ಅವ್ರೇನು ಮಾಡಿಸ್ಕೊಂತಾರೆ, ಏನು ಉಂಗುರ ಮಾಡಿಸ್ಕೊಂತೀರಾ, ಕ್ವಾಲ್ಚೇನ್ ಮಾಡಿಸ್ಕೊಂತೀರಾ ಅಂತ ಕೇಳ್ತೀನಿ. ಕೇಳಿ ಕರ್ಕೊಂಡು ಹೋಗ್ತೀನಿ ಅವ್ರಿಗೂ ಹೇಳಿ, ಅಪ್ಪ ಹಿಂಗೆ ಕೊಟ್ಟರು 5 ಲಕ್ಷ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಕ್ಕ ಇರು ಇನ್ನು ಸಾಯಂಕಾಲಕ್ಕಂತ ಬರೋದು, ಆವಾಗಲೇ ಹೋಗಿದ್ದಾರೆ. ನೀನು ಹೋಗೋದಾದರೆ ಹೋಗು, ಅವರು ನೀನು ಒಂದೇ ತಗೆ ಹಾಕಿ, ಅದೇ ನಾವು ಅಲ್ಲಿ ಒಡವೆ ತಗೊಂತಿರ್ತೀವಲ್ಲ ಯಾವಾಗಲೂ ಅವ ಅಂಗಡಿಗೆ ಹಾಕಿ ಬರ್ರಿ. ರಾಜನು ಕರ್ಕೊಂಡೋಗಿ, ಅವ್ನಿಗೆ ಆ ಡಿಸೈನ್ ಬೇಕಾ ಆ ಡಿಸೈನ್ ಹಾಕ್ತಾನೆ, ಕರ್ಕೊಂಡು ಹೋಗು. ಬಂದಿದ್ದಾನ ಅದೇ ನನ್ನ ತಕ್ಕ ಬರಲೇ ಇಲ್ಲ, ಮೇವ್ಸ್ ಪಟ್ಟು ಕರೆದ್ರೂ ಇವಾಗ ಬರಲ್ಲ ಅಂತ ಬಿಡಮ್ಮ. ಯಾಕೆ ಬರಲ್ಲ ಅಂತಾರೆ, ಅವ್ರು ಯಾವಾಗ ಬರ್ತಾರೆ, ಅವ್ರು ನನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಬರ್ತೀನಿ, ನನಗೆ ನೀನು ಬೇಜಾರಿಲ್ಲ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬರ್ತಾರೆ ಬಿಡು. ಮಾರ್ನಿಂಗ್ ಅಜ್ಜಿ ಬಾ, ಏನು ಬರ್ದಂಗೆ ಅದೇ ನಿಮ್ಮ ಮನೆಗೆ ಹುಡುಗರೆಲ್ಲ ಬಂದಿದ್ವಲ್ಲ, ನಿಮ್ಮ ಹುಡುಗರೆಲ್ಲನ ಓಟು ಈಗ ಕಟ್ಟು ಅಂತ ಇಲ್ಲಿ ಗೊತ್ತಿರಲಿಲ್ಲ ನಾನು. ಹೋದ್ರ ಅಲ್ಲಿ ವರ್ಷಿತಮ್ಮ ಇದರ ಕಣಜ್ಜಿ ಇನ್ನೂ ಹೋಗಿಲ್ಲ. ಅದೇ ಆತ ಸೈನ್ ಹಾಕ್ಬರಕ್ಕೆ ಹೋಗ್ಯಾರ, ಟೌನ್ನಾಗೆ ಹೋಗಿದ್ದಾರೆ. ಆತ ಅವರು ಅಯ್ಯಪ್ಪ ಫೋನ್ ಮಾಡಿತ್ತು ನಮ್ಮ ಅಳಿಯ, ಅದಕ್ಕೆ ಹೋಗಿದ್ದಾರೆ ಟೌನ್ನಾಗೆ. ಬರ್ತಾರೆ 1ನೇ ತಾರೀಕಿನ ತನಕ ಇರ್ತಾರಂತ ನಾನು. ಯಾಕಂದರೆ ಆ ಹುಡುಗಗೆ LKGಗೇನ ಹಾಕ್ತಾರಂತ ಗಾರ್ಮೆಂಟಿಗೆ. ಇಪ್ಪಟ್ಟು ಸ್ಕೂಲ್ ಸ್ಟಾರ್ಟ್ ಆದರೆ ಬರಲ್ಲ ಕಣಮ್ಮ ಅಂತಂದರು. ಅದಕ್ಕೆ ಇರ ಮತ್ತು 1ನೇ ತಾರೀಕಿಂದನ ಅಂತ ಹೇಳಿ ಅವ್ರಿಗೂ ರಾಜುಗಳು ಇದಾವಂತೆ, ರಾಜುಗಳು ಹಾಕ್ಯಂಡವ್ರೆ. ಹಿಂಗೆ ನೆನ್ನೆ ಮೊನ್ನೆ ಹೋಗಿದ್ರು, ಬಂದರು ಹಿಂಗೇನೆ ಡ್ಯೂಟಿಗೆ. ಅದಕ್ಕೆ 1ನೇ ತಾರೀಕಿನ ತನಕ ಇದ್ದು ಹೋಗ್ರಮ್ಮ ಉಳ್ಳಾನ ಅಂತ ಅಂದು. ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನು ಬರಲ್ಲ, ಇನ್ನು ದಸರಾ ರಜೆ ಬಿಡತ್ತಕ್ಕ ಬರಲ್ವಂತಿ. ಅದಕ್ಕೇನೆ LKGಗೆ ಹಾಕ್ತಾರಂತ ಹುಡುಗನ. ಅದಕ್ಕೆ ಇಲ್ಲೇ ಇದ್ದಾರೆ 1-2 ದಿನ. ಬಾ ಕೂಕ ಬಾ, ಏನು ಹುಡುಗರು ಇದ್ರೆ ಇನ್ನು ಮಸ್ತಾಗ ಜಾಗ ಏನು ಜಾಗಿಲ್ಲ ನಮಗೆ ನೀನು. ಹಂಗೇನಿಲ್ಲ, ಅದು ಸರ್ ನೀವು ಇಲ್ಲಿ ಕೂತ್ಕೊಂಡ್ರು ಒಟ್ಟು ನೀವೆಲ್ಲ ಇರ್ತೀರಾ, ಹುಡುಗ ಬೇರೆ ಇರುತ್ತಲ್ಲ, ಅದಕ್ಕೆ ಕಟ್ಟೋದಾಗುತ್ತೆ ಅಂತ ನಾನು ಗೊತ್ತಿರಲಿಲ್ಲ ಅಷ್ಟೇ. ಯಾಕೆ ಸಂಗೀತ ದುಡ್ಡು ಇಟ್ಕೊಂಡೈತಿ? ಅದೇ ಯಾತ ಒಡವೆ ಪಡವೆ ಆತ ಮಾಡಿಸ್ಕೊಡ್ಲಿಲ್ಲ, ಮದುವೆ ಖರ್ಚಿಗೂ ಯಾತ ಒಂದು ಬಟ್ಟೆನೂ ತರಲಿಲ್ಲ ಏನಿಲ್ಲ ನನ್ನ ನಳಿಗೆ. ಅದಕ್ಕೆ ಯಾತನ ಒಡವೆ ಮಾಡಿಸ್ಕೊಂತಾರೆ ಅಂತೇಳಿ ಅದಕ್ಕೆ ಸರ ಮಾಡಿಸ್ಕೊಳಮ್ಮ. ಯಾತನ ಅವ್ರಿಗೂ ಒಂದು ಕ್ವಾಲ್ಚೇನ್ ಹೊಳಿ ಅಂದ್ರಿಗೆ ರಾಜು ಒಂದು ಕ್ವಾಲ್ಚೇನ್ ಮಾಡಿಸ್ಕೊಡಮ್ಮ ಅಂತ ಹೇಳಿದ್ದೀನಿ. ತೆಗೆದು ಕೊಟ್ಟೆ 5 ಲಕ್ಷ ರೂಪಾಯಿ ಅವಳು ದುಡ್ತಿರೋದೇ ಇತ್ತು ಕಣಜ್ಜಿ. 5 ಲಕ್ಷನ ಇಸ್ಕೊಂಡಿದ್ವಿ, ಅದಕ್ಕೇನೆ ಯಾತನ ಮಾಡಿಸ್ಕೊಳಮ್ಮ ಅಂತ ಕೊಟ್ಟಿದ್ದೀವಿ. ಹೇಳ್ಕೊಡ್ಬೇಕು ಪಾಪ, ಎಲ್ಲರಿಗೂ ಕೊಟ್ಟೈತ್ರ. ಇವಾಗ ಸಂಗೀತಮ್ಮೆ ಅಂತಾಳಲ್ಲೇ ಕೊಡ್ಬೇಕು ಹೇಳು. ಯಾತನ ಮಾಡಿಸ್ಕೊಳಮ್ಮ, ದುಡ್ಡು ಇಕ್ಕೊಂಡ್ರೆ ಇರಲ್ಲ.
ಸರಿ ಕಣಜ್ಜಿ, ಹೋಗಿ ರಾಜ ಅವ್ರನ್ನ ಕೇಳ್ತೀನಿ. ಕೇಳಿ ಅವ್ರು ಏನು ಮಾಡಿಸ್ಕೊಂತಾರೆ, ಏನು ಮಾಡೋಣ ಏನು ಅಂತ ಅವ್ರನ್ನ ಕೇಳ್ತೀನಿ. ಕೇಳಿ ಆಮೇಲೆ ಬೇಕಾದ್ರೆ ಅವ್ರನ್ನ ಕರ್ಕೊಂಡೋಗಿ ಅಕ್ಕ ಇರು ಹೋಗ್ಯವ್ರ ಟೌನಕ್ಕೆ, ಹಂಗೆ ಹೋಗಿ ಹಾಕ್ಬತ್ತೀವಿ. ಮನೆ ವಾಪರ್ಸಿದ್ರಂತಾರೇನ ಶಾಂತಮ್ಮ? ಹ್ಞೂ ಕಣಜ್ಜಿ, ಎಲ್ಲ ಅವ್ರದ್ದೇನೆ. ಏನು ಯಾತೇನು ಕೊಡೋಂಗಿಲ್ಲ. ಒಂದು 2 ಟೈಮ್ ಕಾಫಿ ಕೊಡ್ಬೇಕು ಅಷ್ಟೇ. ಬೆಳಗ್ಗೆ 11:30ಗೆ ಒಂದು ಸತಿ ಟೀ ಕೊಡಬೇಕು, ಮಧ್ಯಾಹ್ನ 3:30ಗೆ ಒಂದು ಸತಿ ಟೀ ಕೊಡ್ಬೇಕು ಅಷ್ಟೇ. ಊಟ ಎಲ್ಲ ಅವ್ರದ್ದೇನೆ, ಊಟ ತಿಂಡಿ ಎಲ್ಲನ ಸುಮ್ಮನೆ ಮಾಡೋರಿಲ್ಲ ಅಂದಮೇಲೆ ಎಲ್ಲ ಅವ್ರದ್ದೇನೆ. ಎಲ್ಲ ಬಣ್ಣ ಹೊಡೆದು ಬೀಗ ಕೈ ಕೊಡ್ತಾರೆ, ಎಲ್ಲ ಅವರೇ ತಂದು ಎಲ್ಲ ಮಾಡ್ತಾರೆ. ಎಲ್ಲನ ಕ್ಯೂರಿಂಗ್ ಒಂದು ನಾವು ಮಾಡ್ಕೋಬೇಕು ಅಷ್ಟೇ. ನೀರು ಬಿಡೋದ, ಮನೆಗೆ ನೀರು ಬಿಡ್ತಾರಲ್ಲ ಕಟ್ಟಿದ ಮೇಲೆ, ಅದು ನಾವು ನೀರು ಬಿಡ್ಬೇಕು ಅಷ್ಟೇ. ಬಿಡ ಜತ್ತ ಓಟು ಮಾಡೋರಿಲ್ಲ ಏನಿಲ್ಲ, ನನ್ನ ಕೈಲೂ ಆಗಲ್ಲ ಅಲ್ಲಿನಿ ಓಟುನು. ಯಪ್ಪ ನಮಗೂ ಅಲೆ ಓಡಾಡಕ್ಕೆ ಕಣಜ್ಜಿ, ಅಲೆ ಕೈ ಕಾಲೆಲ್ಲ ನೋಯ್ತವೆ. ನೀನಿದ್ದಂಗೂ ನಿನ್ಗಿರೋ ಶಕ್ತಿನೇ ಇಲ್ಲ ನಮಗೆ. ಅಯ್ಯೋ, ನೀವಿಬ್ರೇನು ರೋಬೋಟ್ ಪಾಟ್ ಬಿದ್ದಿದ್ರಿ. ನಾನು ಕಂಡಂಗೆ ಓಟು ಹಂಗೆ ಕೂಲಿನಲ್ಲಿ ಮಾಡಿದ್ರ ನಾವು ಇವಾಗ ಕಾಣುತ್ತೆ ಅಷ್ಟೇ. ಬೋಲ್ ಪಾಟ್ ಬಿದ್ದಿದ್ರಿ ಹೇಳೋಕೆ ಗಂಡ ಏನು. ಮತ್ತು ಅವಾಗ ನಮ್ಮ ಅಯ್ಯಪ್ಪ ಮುಂದೆ ಏನು ಇರ್ತಿರ್ಲಿಲ್ಲ. ಹಂಗೆ ಕೂಲಿ ಹೋಗೋದು, ತಾಟದ ದುಡ್ಡು ಉಳಿಸ್ಕೋಬೇಕು, ಮನೆ ಕಟ್ಟಬೇಕು, ಹೆಂಗ ಜೀವನ ಮಾಡೋಕ್ಕೆ ಕೂಲಿ ಹೋದ್ರೆ ಸಾಕು ಅಂತ ಹೋಗ್ತಿದ್ವಿ. ತಾಟದ ದುಡ್ಡು ಅವಾಗ ಉಳಿಸ್ಕೆ ಮನೆ ಬಾಕ್ಲೆಲ್ಲ ಮಾಡ್ಕೊಂಡ್ವಿ. ನಾವು ಹೆಣ್ಣು ಹುಡುಗರನ್ನೆಲ್ಲ ಓದಿಸಿವಿ ಎಲ್ಲನ. ಜೀವನ ಮಾಡೋಕ್ಕೂ ಅದೆಲ್ಲ ಅದ್ರಾಗೆ ಆಗಿದ್ರೆ ಆಗ್ತಿರ್ಲಿಲ್ಲ. ಈಗ ಹಂಗೆ ಅವತ್ತು ಕೂಲಿ ಮಾಡೋಕ್ಕೆ ಇವತ್ತು ನಮಗೆ ಪೂರ್ಣಮ್ ನೆಟ್ಟಾಗಿತ್ತು. ಹೇಳಮ್ಮ, ಬುದ್ಧಿವಂತಿಕೆಯಿಂದ ಮಾಡೋಕ್ಕೆ ಇವತ್ತಾಗಿದ್ದು. ಸಾಲ ಫಲ ಮಾಡಿ ಇವಾಗ ಸುಮ್ಮನೆ ಸಾಲ ಮಾಡಿದರೆ ಆಗ್ತಿರ್ಲಿಲ್ಲ. ಹೆಂಗತ್ತ ಅವತ್ತು ದೊಡ್ಡ ದುಡ್ಡು ಉಳಿಸ್ಕೊಂಡು ಬಂದಿರೋದ ತಾಟ ದುಡ್ಡೆಲ್ಲ ಉಳಿಸ್ಕೊಂಡು ಮನೆ ಕಟ್ಟಕ್ಕೆ ಹುಡುಗರನ್ನ ಓದಿಸ್ಕೊಂಬಕ್ಕೆ ಅದನ್ನ ಬಳಸ್ಕೊಂಡು ಜೀವನ ಮಾಡೋಕ್ಕೆ ಕೂಲಿ ಮಾಡಿದ್ರಿ. ಹೆಂಗ ಬುದ್ಧಿವಂತಿಕೆಯಿಂದ ಮಾಡಿರಮ್ಮ ಗಂಡ ಹೆಂಡತಿ ಇಬ್ರಳ್ನು. ಮತ್ತು ಈ ಸಮ ಬಾಡಿಗೆನ ನಾನೇ ಕೊಡ್ರಿ ಅಂತ ಹೇಳಕ್ಕೆ ಬಂದಿತ್ತು ಕೋಮ್ಲಮ್ಮನ ಅಂಗಡಿ ತಕ್ಕಿ. ಅಲ್ಲಿ ನೋಡವಳನ್ನ ಯಾಕೆ ಹೇಳಕ್ಕೆ ಹೋಗಿದ್ಲತ್ತು. ಅವರೆಲ್ಲ ಕೊಡ್ತಾರೆ ತಿಂಗಳ ಹಾಕಿದಂಗೆ. ಪಾಪ ಮಂತಕ್ಕೆ ಪರ್ಮಿಷನ್ ತಂದು ಕೊಡುತ್ತೆ ನಿಂಗಜ್ಜಿ. ಯಾಕೆ ಕೇಳಕ್ಕೆ ಹೋಗಿದ್ಲ ತಿಳಿ ಬೇಡ್ವಿ. ನಾನು ಅಡಿಕೆ ತರಕ್ಕಂತ ಹೋಗಿದ್ದೆ. ಪರಮೇಶಪ್ಪನ ಕೇಳ್ತಿದ್ಲು, ಅಮ್ಮ ನೀನು ಇಪ್ಪಟ್ಟು ನಮಗೆ ಕೊಡು ಅಂತ ಹೇಳ್ತಿದ್ಲಪ್ಪ ಬಾಡಿಗೆ ದುಡ್ಡು. ಅದಕ್ಕೆ ನೋಡಜ್ಜಿ ಹುಡುಗಿ ನೋಡಿ ನನಗೆ ಕೊಡು ಅಂತ ಹೇಳುತ್ತೆ. ನಾವು ತಿಂಗಳ ಅವ್ರ ಕೈ ಕೊಡ್ತಿದ್ವಿ ಅಂತ ಅಂದರು. ಅದಕ್ಕೆ ನಾನು ಸುಮ್ಮನೆ ಶಾಂತಮ್ಮನ ಕೈಗೆ ಕೊಡ್ರಪ್ಪ ಅಂತ ಹೇಳಿ ಬಂದೆ. ದೀಕ್ಷಾ ಏನಮ್ಮ ಬಾರೆ ಇಲ್ಲಿ. ಅಲ್ಲ, ಅಂಗಡಿದ ಬಾಡಿಗೆ ದುಡ್ಡ ನನ್ನ ಕೈ ಕೊಡ್ರಿ ಅಂತ ಹೇಳಿ ಬಂದಂತೆ ನಿಮ್ಮ ಅತ್ತಿಗೆ ಕೋಮ್ಲತ್ತಿಗೆ. ಸುಮ್ಮನಿರ್ಬೇಕಾ ಬೇಡವರೆಲ್ಲ ತಿಂಗಳ ಕೊಡ್ತಾರೆ ನಮ್ಮ ಕೈಗೆಲ್ಲ ತಂದು. ಸುಮ್ಮನಿರ್ಬೇಕು ನೀನು. ನಿನ್ಗೆ ಸಣ್ಣಳಂಗೆ ನಿನ್ಗೆ ಯಾಕೆ ಬೇಕು? ನಿನ್ಗೆ ಅದ್ರ ಸುದ್ದಿ ನಾವು ಕೊಟ್ಟಿರೋರು ನಾವು ಇಸ್ಕೊಂಬಾರ ನಾವು. ಅಲ್ಲ, ನನ್ನ ಕೈಗೆ ಕೊಡ್ರಿ ಅಂತ ಹೇಳಿದೆ. ನಾವು ಮನೆಯಾಗೆಲ್ಲ ತರೋದು ಬೇಡವೆ, ಗ್ಯಾಸ್ ಎಲ್ಲ ಮುಗಿದ್ರು ನಮ್ದೇನೆ. ಯಾಕನ ತರಕಾರಿ ಎಲ್ಲ ತರಕ್ಕೂ ಅಂತಕ್ಕೆಲ್ಲ ನಾನು ಖರ್ಚಿಗೆ ಇಕ್ಕಮ್ಮನ ಅಂತ ಹೇಳಿ ಮನೆಯಾಗಿ ನನಗೂ ಖರ್ಚಿಗೆ ಬೇಕಲ್ಲ. ಅದಕ್ಕೆ 2,000 ರೂಪಾಯಿ ಹೆಂಗನ ಎರಡು ಅಂಗಡಿದ ಬಾಡಿಗೆ ದುಡ್ಡು 4,000ನ ನನ್ನ ಖರ್ಚಿಗೆ ಇಕ್ಕಮ್ಮನ ಅಂತ ಹೇಳಿ. ಸುಮ್ಮನಿರ ಮಾತಾ, ನಿನ್ನ ಖರ್ಚಿಗೆ ಓಟತ್ತ ಬರೀ ಖರ್ಚಿಗೆ ಅಂತ ಹೇಳಿ. ಸುಮ್ಕೆ ನಾವೆಲ್ಲ ಇಸ್ಕೊಂತೀವಿ ನಿನಗೆ. ಸುಮ್ಮನಿರ್ಬೇಕು ದಿವಸ, ನಿನಗೆ ಗೊತ್ತಾಗಲ್ಲ. ನಾವು ಕೊಟ್ಟಿರೋ ನಾವು ಇಸ್ಕೊಂತೀವಿ. ನಮಗೆ ಮನೆಯಾಗ ನಾವೆಲ್ಲ ತತ್ತೀವಿ ಅಂದ್ಮೇಲೆ ನಿನ್ಗೆ ಯಾಕೆ, ನಿನ್ನ ಖರ್ಚಿಗೆ ಯಾಕೆ ನಾವೆಲ್ಲ ತತ್ತಿ ಸುಮ್ಕಿರ್ ನೀನು. ಸರಿಯ ಮಾತು, ಹಂಗಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹಂಗಂದ್ರೆ ನಮಗೆ ಯಾವ್ದಕ್ಕೆ 1 ರೂಪಾಯಿ ಬೇಕಾಗಿಲ್ಲ. ಖರ್ಚಿಗೆ ಬೇಕಲ್ಲ ನಮಗೆ. ನಾನೇನಿಲ್ಲ, ನನ್ನ ಕೆಲ್ಸಕ್ಕೆ ಹೋಗಂಗಿದ್ದೀನಿ. ಅದಕ್ಕೆ ಕೆಲ್ಸಕ್ಕೆ ಹೋಗಂಗಿದ್ರೆ ಬಿಡಪ್ಪ ನಂತ ದುಡ್ಡು ಇದ್ದಾವೆ ಏನ್ಬೋದು ಇಲ್ವಲ್ಲ, ಅದಕ್ಕೆ ಕೇಳಿದೆ. ಬಿಡು. ಈ ಹುಡುಗಿ ಒಂದಿಟ್ಟನ ಬುದ್ಧಿಲ್ ಕಣಪ್ಪ, ಹೇಳು. ಹೋಗವ್ರು ಏನು ಅನ್ಕಮ್ಮನ ಏನೋ ನೋಡು. ಇವರೇ ಹೇಳಿ ಕಳ್ಸ್ಯಾರ ಏನು ಅನ್ಕಮ್ಮಲ್ವಿ. ಪಾಪ ಅವ್ರು ತಿಂಗಳ ತಂದು ಕೊಡ್ತಾರೆ ಮಂತಕ್ಕೆ. ಅವ್ರು ಇಬ್ಬರು ಅಂಗಡಿಯವರು ಅಷ್ಟೇ. ಹೆಂಗ ಅಂಗಡಿ ರೂಮ್ ಇರೋದಕ್ಕೆ ಹೆಂಗ 4,000 ಬಾಡಿಗೆನೂ ಬರುತ್ತತ್ತ. ಅಯ್ಯೋ, ನಾವು ಕಿತ್ತಾಕ್ತಿದ್ವಿ ಹಂಗೆ ಹಿಂಗೆ ಅಂತ ಮಾತಾಡುತ್ತೆ ಸರ್ ಬಂದಂಗೆ ಹೋಗಿ. ನಾವು ಮನೆ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ಕಿತ್ತಾಕ್ತಿದ್ವಿ, ನೀವು ಕೊಡಲಿಲ್ಲ ಅಂದರೆ ಅಂತ ಮಾತಾಡ್ತಿದ್ಲು. ಹೋಗಿ ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ ಮಂಗಾಗುತ್ತೆ ನಿಂಗಜ್ಜಿ ಈ ಹುಡುಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಸಂಗೀತಗೆ ಏನು ಒಡವೆ ಮಾಡಿಸ್ಕೊಟ್ಟಿಲ್ಲ ಅಂತೇಳಿ ದುಡ್ಡು ಕೊಟ್ವಿ. ಏನಾರ ಮಾಡಿಸ್ಕೊಳಮ್ಮ, ಅವ್ರಿಗೂ ಪಾಪ ಅಳಿಯಂದ್ರಿಗೆ ಏನೋ ಕೊಟ್ಟಿಲ್ಲ ರಾಜುಗೆ ಅಂತ ಹೇಳಿ ಕೊಳ್ಚನ ಉಂಗ್ರನ ಏನಾರ ಮಾಡಿಸ್ಕೊಡು, ನೀನು ಒಂದು ಸರ ಕಿವ್ಯಾಕೆಲ್ಲ ಮಾಡಿಸ್ಕ ಅಂತ ಹೇಳಿ ಕೊಟ್ಟಿದ್ದೀವಿ. 5 ಲಕ್ಷ ರೂಪಾಯಿಗೆ ಏನು ಬರುತ್ತೋ ಅದನ್ನ ಮಾಡಿಸ್ಕೊಳಮ್ಮ ಅಂತ. ಅವ್ಳು ದುಡ್ದಿರೋ ದುಡ್ಡೆ ಅವಾಗ ವಾಪಸ್ ಇಸ್ಕೊಂಡಿದ್ವಿ. ಅದಕ್ಕೆ ಇವಾಗ ಕೊಟ್ಟಿದ್ದೀವಿ ಏನಾರ ಮಾಡಿಸಿಟ್ಟಳಮ್ಮ ಅಂತ ಹೇಳಿ. ಏನು ಮಾಡೋಣ, ಅವತ್ತು ಇಸ್ಕೊಬಾರ್ದಾಯ್ತು. ಇಸ್ಕೊಂಡ್ವೇನೋ ಸೆಟ್ನಾಗೆ. ಇವಾಗ ಗೊತ್ತಾಗ್ತೈತಿ. ಯಾಕಂದ್ರೆ ಇಸ್ಕೊಂಡ್ವ ಪಾಪ. ನಾವೇನು ಮದುವೆನೂ ಮಾಡಲಿಲ್ಲ, ಖರ್ಚನ್ನು ಉಳಿಸಿವಿ, ಒಂದು ಬಟ್ಟೆ ಕೊಡಿಸ್ಲಿಲ್ಲ, ಏನಿಲ್ಲ, ಹತ್ತೆ ಕೊಡಿಸ್ಲಿಲ್ಲ ಅಂತ ಈಗ ಅನ್ನಿಸ್ತಾಯ್ತು. ಅದಕ್ಕೆ ಕೊಟ್ಟೆ ಹೊತ್ಲಾಗೆ. ಅವಳು ತೆಗಿರೋ ದುಡ್ಡು ಆಮೇಲೆ ಮನೆ ಕಟ್ತೀವಿ ಕೊಡಮ್ಮ ಅಂತೇಳಿ ಕೇಳಿ ಇಸ್ಕೊಂತೀನಿ. ಅವಳು ತಗೊಳ್ದೇನು ಬಿಡಲ್ಲ, ಅವಳ ಅಕೌಂಟ್ನಾಗ ಇಕ್ಕೊಂಡವಳೆ, ಅದನ್ನೇನು ಬಿಡಲ್ಲ, ಇಸ್ಕೊಂತೀನಿ ಕೇಳಿ. ಮನೆ ಕಟ್ಟಕ್ಕೆ ಬೇಕಲ್ಲ ದುಡ್ಡು. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.